ಶುಭೋದಯ ಮಕ್ಕಳ. ಮಕ್ಕಳೇ, ನಾನು ನಿಮ್ಗೊಂದು ಚಿಕ್ಕದಾದಂತಹ ಒಂದು ಆಕ್ಟಿವಿಟಿ ಕೊಡ್ತೀನಿ. ಗಾದೆಗಳನ್ನು ಪೂರ್ಣಗೊಳಿಸಿ ಅಂತ ಹೇಳಿ. ಏನು? ಗಾದೆಗಳನ್ನು ಪೂರ್ಣಗೊಳಿಸಿ. ಹಾಗಾದ್ರೆ ನಾನು ಗಾದೆ ಹೇಳ್ತಾ ಹೋಗ್ತೀನಿ, ಅದನ್ನ ನೀವು ಪೂರ್ಣಗೊಳಿಸ್ಬೇಕು. ಅರ್ಥ ಆಯ್ತಾ? ಮೊದಲನೇ ಗಾದೆ, ಗಿಡವಾಗಿ ಬಗ್ಗದ್ದು. ಗಿಡವಾಗಿ ಬಗ್ಗದ್ದು. ಮರವಾಗಿ ಬಗ್ಗಿದೆ. ಮರವಾಗಿ ಬಗ್ಗಿದೆ. ಗುಡ್, ವೆರಿ ಗುಡ್. ಚಲೋ. ನೆಕ್ಸ್ಟ್, ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ವೆರಿ ಗುಡ್. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ಮಾತು ಬೆಳ್ಳಿ, ಮೌನ ಬಂಗಾರ. ವೆರಿ ಗುಡ್. ಮಾತು ಬೆಳ್ಳಿ, ಮೌನ ಬಂಗಾರ. ಹಾಗೇನೆ ಕೈ ಕೆಸರಾದರೆ ಬಾಯಿ ಮೊಸರು. ಬಾಯಿ ಮೊಸರು. ಗೊತ್ತೇ? ಹಾಗೆ ಈ ರೀತಿ ಹಲವಾರು ಗಾದೆಗಳನ್ನ ನಾವು ನೋಡ್ತಾ ಹೋಗ್ತೀವಿ ಮಕ್ಕಳ. ತುಂಬಾ ಚೆನ್ನಾಗಿ ಗಾದೆಗಳನ್ನ ಪೂರ್ಣಗೊಳಿಸಿದ್ರೆ ಎಲ್ರಿಗೂ ಧನ್ಯವಾದಗಳು. ನೆಕ್ಸ್ಟ್ ನಾವು ಕರ್ನಾಟಕ ಏಕೀಕರಣದ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ ಮಕ್ಕಳ. ಜಗತ್ತಿನಲ್ಲಿರ್ತಕ್ಕಂಥ ಹಲವಾರು ಭಾಷೆಗಳಲ್ಲಿ ನಾಡು ನುಡಿಯ ಮೇಲಿನ ಒಂದು ಅಭಿಮಾನವನ್ನ ನಾವು ಆಯಾಯ ಸಾಹಿತ್ಯದಲ್ಲಿ ನಾವು ಕಾಣಬಹುದಾಗಿದೆ ಮಕ್ಕಳ. ಇವು ಜನಮಾನಸದ ಅಮೃತ ಧಾರೆಗಳು ಅಂತೇಳಿ ಹೇಳ್ತೀವಿ. ಹಾಗೆ ನಾಡು ನುಡಿಯ ಒಂದು ಆತ್ಮಾಭಿಮಾನದಿಂದ ಕೂಡಿರ್ತಕ್ಕಂಥ ದೇಶಾಭಿಮಾನವು ನಾಡಿನ ಏಳಿಗೆಗಾಗಿ ದುಡಿಯುವಂತೆ ನಮ್ಮೆಲ್ಲರನ್ನ ಪ್ರೇರೇಪಿಸುತ್ತದೆ. ಈ ಭವ್ಯ ಪರಂಪರೆ ಉಳ್ಳಂತಹ ಕರುನಾಡಿನಲ್ಲಿ ಅನೇಕ ಪ್ರಾಂತ್ಯಗಳಲ್ಲಿ ಹಂಚಿ ಹರಿದು ಹೋಗಿದ್ದಂತಹ ಕನ್ನಡಿಗರನ್ನ ಒಟ್ಟುಗೂಡಿಸಿ ಕರ್ನಾಟಕದ ಒಂದು ಏಕೀಕರಣದ ಕನಸನ್ನ ಕಂಡವರು ಹಲವಾರು ಜನರನ್ನ ನಾವು ನೋಡ್ತಾ ಹೋಗ್ತೇವೆ ಮಕ್ಕಳ. ಅವರು ತಮ್ಮ ಸಾಹಿತ್ಯದ ಮೂಲಕ ಕರ್ನಾಟಕದ ಏಕೀಕರಣವನ್ನ ಪ್ರೇರೇಪಿಸ್ತಾರೆ. ಯಾವ ರೀತಿಯಲ್ಲಿ? ಕೆಲವೊಂದು ಗೀತೆಗಳನ್ನ ಬರೆಯೋದ್ರ ಮೂಲಕ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅಂತೇಳಿ. ಹಾಗೇನೆ ಉದಯವಾಗಲಿ ಚೆಲುವ ಕನ್ನಡ ನಾಡು, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಕೇಳಿದಿರಲ್ವಾ? ಹಾಗೇನೆ ಹಚ್ಚೆಯು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ವಲಯದಲ್ಲಿ ತೋರುವ ದೀಪ. ಹೌದಾನೆ? ಹಾಗೇನೆ ಈ ರೀತಿ ಅನೇಕರು ನಾಡು ನುಡಿಯ ಒಂದು ಶ್ರೇಷ್ಠತೆ ಪಾವಿತ್ರತೆಯನ್ನ ಸಾರೋದ್ರ ಮೂಲಕ ನವೋದಯ ಸಾಹಿತ್ಯಕ್ಕೆ ನಾಂದಿ ಹಾಡಿದ್ರು ಅಂತೇಳಿ ಹೇಳ್ತಾರೆ ಮಕ್ಕಳ. ಹಾಗೆ ಕನ್ನಡಿಗರನ್ನೆಲ್ಲ ಒಗ್ಗೂಡಿಸ್ತಕ್ಕಂತಹ ಕಾರ್ಯದಲ್ಲಿ ಇವರು ತೊಡಗಿದ್ರು. ಈ ಒಂದು ನಿಟ್ಟಿನಲ್ಲಿ ಅಂದ್ರೆ ಕರ್ನಾಟಕದ ಏಕೀಕರಣದ ಸಂದರ್ಭದಲ್ಲಿ ರಚಿಸಿದಂತಹ ಹಲವಾರು ಗೀತೆಗಳಲ್ಲಿ ಈ ಕನ್ನಡಿಗರ ತಾಯಿ ಅಂತಕ್ಕಂಥ ಒಂದು ಗೀತೆನೂ ಕೂಡ ಒಂದು ಮಕ್ಕಳ. ಇದೊಂದು ಭಾವಗೀತೆ ಅಂದ್ರೆ ನಾವು ಹೇಳ್ತಾ ಹೋಗ್ತೀವಿ. ಗೊತ್ತಾಗ್ತಿದ್ಯಾ? ಹಾಗೇನೆ ಈ ಭಾವಗೀತೆಯನ್ನ ಬರೆದವರು ಯಾರು? ರಾಷ್ಟ್ರ ಕವಿಯಾಗಿರ್ತಕ್ಕಂಥ ಮಕ್ಕಳ. ಹಾಗಾದ್ರೆ ಕನ್ನಡ ಸಾಹಿತ್ಯಕ್ಕೆ ಎಷ್ಟು ರಾಷ್ಟ್ರಕವಿ ಪ್ರಶಸ್ತಿಗಳು ದೊರಕಿದವೆ? ರಾಷ್ಟ್ರಕವಿ ಪ್ರಶಸ್ತಿಗಳು 3. ಹೌದಾ? ಯಾರ್ಯಾರಿಗೆ? ಮೊದಲನೇದಾಗಿ ಯಾರಿಗೆ ಲಭಿಸಿದೆ? ಯಾರಿಗೆ ಮೊದಲನೇದು? ಗೋವಿಂದ ಪೈ.
ಎಸ್ ಶಿವರುದ್ರಪ್ಪ. ಹೌದಲ್ಲ ಮಕ್ಕಳ? ಹಾಗಾದ್ರೆ ಅವರ ಒಂದು ಭಾವಚಿತ್ರಗಳನ್ನ ಗಮನಿಸೋಣ ಮಕ್ಕಳೇ. ನೋಡಿ, ಮೊದಲನೆಯವರು ಯಾರು? ಎಂ ಗೋವಿಂದ ಪೈ. ನೋಡಿ, ನಿಮ್ಮ ಪುಸ್ತಕದಲ್ಲೂ ಕೂಡ ಅವ್ರ ಭಾವಚಿತ್ರ ಇದೆ. ಇದು ಎಂ ಗೋವಿಂದ ಪೈ ಅವರ ಒಂದು ಭಾವಚಿತ್ರ. ಇವರು ಕನ್ನಡ ಸಾಹಿತ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರಕವಿ ಪ್ರಶಸ್ತಿಯನ್ನ ಪಡೆದಂತ ಕವಿ. ಹಾಗೇನೆ ಎರಡನೇವರು ಯಾರು? ಕುವೆಂಪು. ಕುವೆಂಪು ಯಾರಿಗೆ ಪರಿಚಿತ ಇಲ್ಲ ಅಂತಾನೆ? ನೋಡಿ, ಕುವೆಂಪುರವರ ಒಂದು ಭಾವಚಿತ್ರ. ಇವರು ಎರಡನೇ ರಾಷ್ಟ್ರಕವಿ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥದ್ದು. ಹಾಗೇನೆ ಕೊನೆಯದಾಗಿ ಜಿ ಎಸ್ ಶಿವರುದ್ರಪ್ಪ. ನೋಡಿ ಮಕ್ಕಳ, ಜಿ ಎಸ್ ಶಿವರುದ್ರಪ್ಪ ಜಿ ಎಸ್ ಅಂತೇಳಿ ಕರೀತಾರೆ ಅಂತ ಇದೆ. ಇವರ ಒಂದು ಭಾವಚಿತ್ರ. ಅವರು ಮೂರನೆಯವರು, ರಾಷ್ಟ್ರಕವಿ ಪ್ರಶಸ್ತಿ ಪಡೆದಂತವರಲ್ಲಿ ಮೂರನೆಯವರು ಅಂತೇಳಿ ಹೇಳ್ತಾರೆ ಮಕ್ಕಳ. ಹಾಗಾದ್ರೆ ನಾವು ಇವಾಗ ಮೊದಲಿಗೆ ಜಿ ಎಸ್ ಶಿವರುದ್ರಪ್ಪನವರ ಒಂದು ಭಾವಚಿತ್ರವನ್ನ ನೋಡೋಣ ಮಕ್ಕಳ. ಎಂ ಗೋವಿಂದಪ್ಪ ನೋಡಿದ್ರೆ ಮಕ್ಕಳ, ಈಗ ಎಂ ಗೋವಿಂದ ಪೈ ಅವರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಮಕ್ಕಳ. ಕನ್ನಡಿಗರ ತಾಯಿ ಅಂತಕ್ಕಂಥ ಪದ್ಯ ಭಾಗವನ್ನು ಬರೆದಿರ್ತಕ್ಕಂಥವ್ರು ಎಂ ಗೋವಿಂದ ಪೈ ಅವರು. ನೋಡಿ, ಅವರು ಎಲ್ಲಿ ಜನಿಸಿದ್ರು? ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಜನಿಸಿದರು. ನಾನು ಹೇಳ್ತೀನಿ, ಇವರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ. ಇದು ಕಾಸರಗೋಡು ಅಂತಕ್ಕಂಥದ್ದು ಒಂದು ಗಡಿ ಪ್ರದೇಶ ಅಂತೇಳಿ ಹೇಳ್ತೀವಿ. ಕೇರಳ ಮತ್ತೆ ಕರ್ನಾಟಕದ ಒಂದು ಗಡಿ ಭಾಗ ಕಾಸರಗೋಡು. ಆ ಕಾಸರಗೋಡಿನಲ್ಲಿ ಬರ್ತಕ್ಕಂಥ ಮಂಜೇಶ್ವರದಲ್ಲಿ ಇವರು ಜನಿಸ್ತಾರೆ. ಎಷ್ಟರಲ್ಲಿ ಜನಿಸ್ತಾರೆ ಅಂತಂದ್ರೆ 23/3/1873ರಲ್ಲಿ ಜನಿಸ್ತಾರೆ. 23/3/1883ರಲ್ಲಿ ಇವರು ಜನಿಸ್ತಾರೆ. ಇವರ ತಂದೆ ಯಾರು ಅಂತಂದ್ರೆ ಸಾಹುಕಾರ ತಿಮ್ಮಪ್ಪೈ. ಇವರ ತಂದೆ ಹೆಸರೇನು? ಸಾಹುಕಾರ ತಿಮ್ಮಪ್ಪೈ. ತಾಯಿ ದೇವಕಿ ಅಮ್ಮ. ತಾಯಿ ಹೆಸರೇನು? ದೇವಕಿ ಅಮ್ಮ. ಇವರು BA ಪದವಿಯನ್ನು ಪಡೆದಿದ್ದ ಗೋವಿಂದ ಪೈ ಅವರು ದೇಶಿ ಭಾಷೆಗಳಲ್ಲದೆ ವಿದೇಶಿ ಭಾಷೆಗಳ ಪಾಂಡಿತ್ಯವುಳ್ಳವರಾಗಿದ್ದರು. ಅಂದ್ರೆ ಇವರಿಗೆ ಕನ್ನಡ ಭಾಷೆ ಅಷ್ಟೇ ಗೊತ್ತಿರಲಿಲ್ಲ, ಇವರಿಗೆ ಹಲವಾರು ವಿದೇಶಿ ಭಾಷೆಗಳು ಕೂಡ ಗೊತ್ತಿತ್ತು. ಹಾಗೆಯೇ ಇವರು ಪ್ರಾಸ ಬಿಟ್ಟು ಪದ್ಯ ರಚಿಸಿದ ಮೊದಲ ಕವಿ ಎಂಬ ಹೆಗ್ಗಳಿಕೆಗೂ ಪಾತ್ರರಾದವರು. ನೋಡಿ ಮಕ್ಕಳ, ಇವರು ಮೊಟ್ಟ ಮೊದಲ ಬಾರಿ ಪ್ರಾಸ ಮತ್ತೆ ನಾವು ಆಕ್ಚುಲಿ ಯಾವಾಗ ಛಂದಸ್ಸು ರಚಿಸ್ತಕ್ಕಂತಹ ಟೈಮಲ್ಲಿ, ಅಂದ್ರೆ ಛಂದಸ್ ಶಾಸ್ತ್ರ ಇದ್ದಂತಹ ಟೈಮಲ್ಲಿ ಕವಿಗಳು ಪದ್ಯವನ್ನ ರಚಿಸಬೇಕಾದ್ರೆ ಪ್ರಾಸ ಇರಲೇಬೇಕಿತ್ತು. ಗೊತ್ತಾರೆ, ಒಂದು ಛಂದಸ್ಸು ಪದ್ಯ ರಚನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಒಂದು ಪದ್ಯವನ್ನ ರಚನೆ ಮಾಡ್ತಾ ಇದ್ದಾರೆ ಅಂದಾಗ ಅಲ್ಲಿ ಪ್ರಾಸ, ಯತಿ, ಗಣ ಇವೆಲ್ಲ ಇರಲೇಬೇಕಿತ್ತು. ಅಷ್ಟು ಪ್ರಾಮುಖ್ಯತೆಯನ್ನ ಪ್ರಾಸ ಅನ್ನೋದು ಪಡ್ಕೊಂಡಿತ್ತು. ಆದ್ರೆ ಅಂತಹ ಒಂದು ಕಾಲಘಟ್ಟದಲ್ಲಿ ಗೋವಿಂದ ಪೈ ಅವರು ಏನ್ ಮಾಡಿದ್ರು? ಪ್ರಾಸ ಬಿಟ್ಟು ಪದ್ಯವನ್ನ ರಚನೆ ಮಾಡಿದ್ರು. ಆಗ ಪ್ರಾಸ ಬಿಟ್ಟು ಪದ್ಯವನ್ನ ರಚನೆ ಮಾಡಿದ್ರಿಂದಾಗಿ ಆ ಕಾಲದಲ್ಲಿ ಪ್ರಾಸದ ಒಂದು ಮಹತ್ವ ಬಹಳ ಇದ್ದಿದ್ರಿಂದಾಗಿ ಏನಾಯ್ತು, ಅವ್ರನ್ನ ಕವಿಗಣದಿಂದ ಹೊರಗಿಟ್ಬಿಟ್ಟಿದ್ರು. ಇವ್ರೆಂತಹ ಕವಿ, ಪ್ರಾಸ ಬಿಟ್ಟು ಪದ್ಯವನ್ನ ರಚಿಸ್ತಾ ಇದಾರಲ್ಲ ಅಂತೇಳಿ ಹಲವಾರು ಜನ ಇವ್ರನ್ನ ದೂಷಿಸಿದ್ರು. ಆದ್ರೆ ಬರ್ಬರ್ತಾ ಪ್ರಾಸವನ್ನ ಬಿಟ್ಟು ಬರೆಯೋದಕ್ಕೆ ಹಲವಾರು ಜನ ಕವಿಗಳು ಶುರು ಮಾಡಿದ್ರು. ಆನಂತರ ಒಟ್ಟಿಗೆ ಇವರು ಪ್ರಾಸವನ್ನ ಬಿಟ್ಟು ಬರೆದಂತಹ ಪದ್ಯಗಳನ್ನ ಬರೆದಂತಹ ಮೊದಲ ಕವಿ ಎಂಬಂತಹ ಹೆಗ್ಗಳಿಕೆಗೆ, ಒಂದು ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥವರು. ಇವರೊಬ್ಬ
ಕವಿ ಜೊತೆಗೆ ಸಂಶೋಧಕ, ವಿಮರ್ಶಕ, ಅನುವಾದಕರಾಗಿಯೂ ಕೂಡ ಜನಪ್ರಿಯತೆಯನ್ನ ಪಡ್ಕೊಂಡಿರ್ತಕ್ಕಂಥವರು. ಇವರು ಮೊಟ್ಟ ಮೊದಲ ಬಾರಿಗೆ ಒಂದು ಕವಿತೆಯನ್ನ ಬರೀತಾರೆ. ಯಾವುದು ಅಂದ್ರೆ ಸುಹಾಸಿನಿ ಅಂತಕ್ಕಂಥ ಒಂದು ಕವಿತೆಯನ್ನ ಬರೀತಾರೆ. ಯಾವುದು? ಸುಹಾಸಿನಿ. ಈ ಸುವಾಸಿನಿ ಅಂತಕ್ಕಂಥದ್ದು ಇವರ ಮೊಟ್ಟ ಮೊದಲ ಕೃತಿ, ಕವಿತೆ. ಅದನ್ನು ಎಲ್ಲಿ ಪ್ರಕಟ ಮಾಡ್ತಾರೆ? ಸುವಾಸಿನಿ ಎಂಬಂತಹ ಪತ್ರಿಕೆಯಲ್ಲಿ ಪ್ರಕಟ ಮಾಡ್ತಾರೆ. ಆ ನಂತರ ಇವರು ಸುವಾಸಿನಿ ಅಂತಕ್ಕಂಥ ಕವಿತೆಯನ್ನ ಬರೆದ ನಂತರ ಇವರು ಹಲವಾರು ಕೃತಿಗಳನ್ನ ಬರೀತಾರೆ. ಯಾವ್ಯಾವ ಕೃತಿಗಳನ್ನ ಬರೀತಾರೆ ಅಂತಂದ್ರೆ ಗಿಳಿಬಿಂಡು ಮತ್ತೆ ನಂದಾದೀಪ ಅಂತಕ್ಕಂಥ ಕೃತಿಗಳನ್ನ, ಅದೇ ರೀತಿ ನವೀನ ಚಂದ್ರಸೇನರ ಬಂಗಾಳಿ ಚರಿತೆ, ಕೃಷ್ಣ ಚರಿತೆ ಅಂತಕ್ಕಂಥ ಒಂದು ಗದ್ಯಾನುವಾದವನ್ನ, ಸಿಂಗಾಲ ಸೂತ್ರ, ಬೌದ್ಧ ಸೂತ್ರಗಳ ಕನ್ನಡ ಅನುವಾದವನ್ನ, ಹಾಗೆಯೇ ಅಲ್ಲದೆ 35 ವೃತ್ತಗಳುಳ್ಳ ಪ್ರಾಸರಹಿತ ಗೊಮ್ಮಟ ಚಿರಸ್ತುತಿಯನ್ನ ರಚಿಸಿ ಪ್ರಕಟಿಸಿದರು. ಹಾಗೆಯೇ ರವೀಂದ್ರನಾಥ ಠಾಕೂರ್, ಕೇಳಿದಿರ ಮಕ್ಕಳ ಹೆಸರು? ರವೀಂದ್ರನಾಥ ಠಾಕೂರ್, ಅಹಮದ್ ಇಕ್ಬಾಲ್, ಉಮರ್ ಖಯ್ಯಾಮ್ನ ರುಬಾಯಿ ಎಂಬ ಜೀವನ ಚರಿತ್ರೆಗಳನ್ನ ಭಾಷಾಂತರಿಸಿದ್ದಾರೆ. ಹಾಗೆಯೇ ವೈಶಾಖ ಮತ್ತು ಗೋಲ್ಗತ ಎಂಬಂತಹ ಖಂಡ ಕಾವ್ಯಗಳನ್ನು ಪ್ರಕಟಿಸಿದ್ದಾರೆ. ನೋಡಿ, ಇವರು ಸಾಹಿತ್ಯಕ್ಕೆ ಇಷ್ಟೆಲ್ಲ ಕೊಡುಗೆಗಳನ್ನ ನೀಡಿದ್ದಾರೆ. ಹಾಗಾದ್ರೆ ಸಾಹಿತ್ಯದ ಎಲ್ಲಾ ಪ್ರಕಾರಗಳಲ್ಲಿಯೂ ಕೂಡ ಇವರು ಕೃತಿ ರಚನೆಯನ್ನ ಮಾಡಿದ್ದಾರೆ. ಹಾಗೆಯೇ ಜಪಾನಿನ ನೋ ನಾಟಕವನ್ನು ಕನ್ನಡದಲ್ಲಿ ಅನುವಾದಿಸಿದರಲ್ಲದೆ ಚಿತ್ರಭಾನು, ಹೆಬ್ಬೆರಳು, ಪಾರ್ಶ್ವನಾಥ ತೀರ್ಥಂಕರ ಚರಿತೆ, ಬಾಹುಬಲಿ ಗೊಮ್ಮಟೇಶ್ವರ ಚರಿತೆ, ಹಾಗೆ ಭಗವಾನ್ ಬುದ್ಧ. ಬಾಹುಬಲಿ ಗೊಮ್ಮಟೇಶ್ವರ ಕೇಳಿದಿರ ಮಕ್ಕಳ? ನಿಮ್ಮ ಡಿಸ್ಟ್ರಿಕ್ಟ್ ಅಲ್ಲೇ ಇರ್ತಕ್ಕಂಥದ್ದು ಏಕಶಿಲಾಮೂರ್ತಿ. ಗೊಮ್ಮಟೇಶ್ವರನ ಒಂದು ಏಕಶಿಲಾಮೂರ್ತಿ ನಿಮ್ಮ ಡಿಸ್ಟ್ರಿಕ್ಟ್ ಅಲ್ಲೇ ಬರುತ್ತೆ. ಎಲ್ಲಿ ಬರುತ್ತೆ? ವೆರಿ ಗುಡ್. ಶ್ರವಣ ಬೆಳಗೊಳದಲ್ಲಿ ನಾವು ಕಾಣಬಹುದಾಗಿದೆ. ಹಾಸನ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ, ಹೌದಲ್ವಾ ಮಕ್ಕಳ? ಅದು ಎಷ್ಟು ಅಡಿ ಇರ್ತಕ್ಕಂಥ ಒಂದು ಏಕಶಿಲಾಮೂರ್ತಿ? 57 ಅಡಿ ಇರ್ತಕ್ಕಂಥ ಏಕಶಿಲಾಮೂರ್ತಿ ಗೊಮ್ಮಟೇಶ್ವರನ ಮೂರ್ತಿ. ಯಾರು ಕೆತ್ತಿಸಿದ್ದು ಅದನ್ನ? ಬಾಹುಬಲಿಯ ಒಂದು ಇದನ್ನ ಯಾರು ಕೆತ್ತಿಸಿದ್ದು? ಚಾಮುಂಡರಾಯ, ಗಂಗರ ಮಂತ್ರಿ ಚಾಮುಂಡರಾಯ ಅಂತಕ್ಕಂಥವನು ಅದನ್ನ ಕೆತ್ತಿಸಿದ. ಅರ್ಥ ಆಯ್ತಾ ಮಕ್ಕಳೇ? ಹಾಗೇನೆ ಭಗವಾನ್ ಬುದ್ಧ ಅಂತಕ್ಕಂಥ ಮೊದಲಾದ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ತಮ್ಮ ಜೀವಿತಾವಧಿಯನ್ನು ಸಂಶೋಧನೆ, ಸಾಹಿತ್ಯಕ್ಕಾಗಿ ಮೀಸಲಿಟ್ಟಿದ್ದ ಅವರಿಗೆ 1949ರಲ್ಲಿ ಮದ್ರಾಸ್ ಸರ್ಕಾರ, ಆಗಿನ ಮದ್ರಾಸ್ ಸರ್ಕಾರದವರಿಗೆ ರಾಷ್ಟ್ರಕವಿ ಬಿರುದು ನೀಡಿ ಗೌರವಿಸಿತು. ಎಷ್ಟರಲ್ಲಿ ರಾಷ್ಟ್ರಕವಿ ಬಿರುದನ್ನು ನೀಡಿತು? 1949ರಲ್ಲಿ ರಾಷ್ಟ್ರಕವಿ ಪ್ರಶಸ್ತಿಯನ್ನು ನೀಡಿ ಇವರಿಗೆ ಗೌರವಿಸಿತು. ಇವರು ಕನ್ನಡದ ಮೊದಲ ರಾಷ್ಟ್ರಕವಿ ಹೆಗ್ಗಳಿಕೆಗೆ ಪಾತ್ರರಾಗಿರ್ತಕ್ಕಂಥವರು. ಇವರು ಯಾರು? ಕನ್ನಡ ಸಾಹಿತ್ಯದಲ್ಲಿ ಮೊಟ್ಟ ಮೊದಲ ರಾಷ್ಟ್ರಕವಿ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಕ್ಕಂಥವರು. ಹೊಗಳಿಕೆ ಮತ್ತು ಪ್ರಚಾರಕ್ಕೆ ಹಾತೊರೆಯದ ಇವರು 1950ರಲ್ಲಿ ಬೊಂಬಾಯಿಯಲ್ಲಿ ನಡೆದಂತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೀತವೆ ಮಧ್ಯ. ಹಾಗೆಯೇ 1950ರಲ್ಲಿ ಬೊಂಬಾಯಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು. ಅದರ ಒಂದು ಅಧ್ಯಕ್ಷತೆಯನ್ನು ಇವರು ವಹಿಸಿದ್ರು. ಅರ್ಥ ಆಯ್ತಾ? ಹಾಗೇನೆ ಇವರು 6/9/1963ರಲ್ಲಿ ಗೋವಿಂದಪ್ಪಯ್ಯ ಅವರು ಏನಾಗ್ತಾರೆ? ನಿಧನವನ್ನ ಹೊಂದ್ತಾರೆ. ಎಷ್ಟು ನಿಧನ ಹೊಂದ್ತಾರೆ? 1963ರಲ್ಲಿ ನಿಧನವನ್ನ ಹೊಂದ್ತಾರೆ. ಆಯ್ತಾ? ಪ್ರಸ್ತುತ ಪದ್ಯವನ್ನು
ರಘುನಾಥ ಅವರು ಸಂಪಾದಿಸಿರ್ತಕ್ಕಂಥ ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನ ಯಾವುದು? ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನ. ಶತಮಾನದ ಮಕ್ಕಳ ಸಾಹಿತ್ಯ ಅಂತಕ್ಕಂಥ ಒಂದು ಸಂಕಲನ ಭಾಗದಿಂದ ಪ್ರಸ್ತುತ ಪದ್ಯ ಭಾಗವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಅರ್ಥ ಆಯ್ತಾ ಮಕ್ಕಳ? ಅರ್ಥ ಆಯ್ತಲ್ವಾ? ಗೋವಿಂದ ಪೈ ಅವರ ಒಂದು ಕಿರು ಪರಿಚಯ ನಿಮ್ಮೆಲ್ಲರಿಗೂ ಅರ್ಥ ಆಯ್ತು ಅಂತ ಹೇಳಿ ಅನ್ಕೊಂಡಿದ್ದೀನಿ ಮಕ್ಕಳ. ಹಾಗಾದ್ರೆ ನಾನು ಈ ಕವಿ ಪರಿಚಯದ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಹೇಳ್ತೀನಿ, ನೀವು ಉತ್ತರಿಸಬೇಕು. ಮೊದಲನೇ ಪ್ರಶ್ನೆ ಮಕ್ಕಳ, ಕನ್ನಡ ಸಾಹಿತ್ಯಕ್ಕೆ ಸಂದಿರ್ತಕ್ಕಂತಹ ರಾಷ್ಟ್ರಕವಿ ಪ್ರಶಸ್ತಿಗಳು ಸಂಖ್ಯೆ ಎಷ್ಟು? ಮೂರು ಜನ ಕವಿಗಳಿಗೆ ಲಭಿಸಿದೆ. ಕೂತ್ಕೊಳ್ಳಪ್ಪ. ಹಾಗಾದ್ರೆ ರಾಷ್ಟ್ರಕವಿ ಬಿರುದನ್ನ ಪಡೆದಿರ್ತಕ್ಕಂಥ ಕವಿಗಳ ಹೆಸರುಗಳನ್ನ ಹೆಸರಿಸಿರಿ. ಎಂ ಗೋವಿಂದ ಪೈ, ಕುವೆಂಪು, ಜಿ.ಎಸ್. ಶಿವರುದ್ರಪ್ಪ. ವೆರಿ ಗುಡ್. ಎಂ ಗೋವಿಂದ ಪೈ, ಕುವೆಂಪು, ಶಿವರುದ್ರಪ್ಪ. ಹಾಗಾದ್ರೆ ಎಂ ಗೋವಿಂದ ಪೈ ಅವರು ಜನಿಸಿದ ಸ್ಥಳ ಯಾವುದು? ಕಾಸರಗೋಡು ಜಿಲ್ಲೆಯ ವಾಕ್ಯದಲ್ಲಿ ಹೇಳಿ. ಎಂ ಗೋವಿಂದ ಪೈ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಜನಿಸಿದರು. ವೆರಿ ಗುಡ್. ಮಂಜೇಶ್ವರದಲ್ಲಿ ಜನಿಸಿದರು. ಎಂ ಗೋವಿಂದ ಪೈ ಅವರು ಜನಿಸಿದ ಕಾಲ ಯಾವುದು? ಎಂ ಗೋವಿಂದ ಪೈ ಅವರು ಜನಿಸಿದ ಕಾಲ ಯಾವುದು? 1883ರಲ್ಲಿ ಜನಿಸಿದರು. ಆಯ್ತಾ ಮಕ್ಕಳ? ಕವಿ ಪರಿಚಯ ಚೆನ್ನಾಗಿ ಅನ್ಕೊಂಡಿದ್ದೀನಿ. ಹಾಗಾದ್ರೆ ಮುಂದೆ ಬಂದು ನಾವು ಹಾಸ್ಯ ಭಾಗವನ್ನ ನೋಡೋಣ. ಇದು ಕರ್ನಾಟಕ ಏಕೀಕರಣದ ಪೂರ್ವದಲ್ಲಿ ಕನ್ನಡ ತಾಯಿಯನ್ನು ಸ್ತುತಿಸಿ ಬರೆದ ಕವನ. ನಾನೀಗಾಗಲೇ ಹೇಳಿದೆ ಮಕ್ಕಳ, ಕರ್ನಾಟಕದಲ್ಲಿ ಕನ್ನಡವನ್ನ ಮಾತಾಡ್ತಿರ್ತಕ್ಕಂಥ ಜನಗಳು ಹರಿದು ಹಂಚಿ ಹೋಗಿದ್ರು. ಅವ್ರನ್ನೆಲ್ಲ ಒಂದೆಡೆ ಸೇರಿಸಿ ಏನ್ ಮಾಡ್ಬೇಕು? ಕರ್ನಾಟಕವನ್ನಾಗಿ ಮಾಡಬೇಕು, ಕರ್ನಾಟಕದ ಏಕೀಕರಣವನ್ನ ಮಾಡಬೇಕು ಅಂತೇಳಿ ಪ್ರಯತ್ನಿಸ್ತಾ ಇದ್ರು. ಹಾಗೆ ಆ ಟೈಮಲ್ಲಿ ಹಲವಾರು ಜನ ಕವಿಗಳು ಸಾಹಿತ್ಯವನ್ನ ರಚಿಸಿದ್ರು. ಅಂತ ಟೈಮಲ್ಲಿ ಕನ್ನಡಿಗರ ತಾಯಿ ಅಂತಕ್ಕಂಥ ಒಂದು ಪದ್ಯ ಭಾಗವನ್ನು ಕೂಡ ರಚಿಸ್ತಾರೆ ಮಕ್ಕಳ. ಕನ್ನಡ ತಾಯಿ ತನ್ನ ಮುಖವನ್ನು ತೋರುವ ಮೂಲಕ ಕನ್ನಡದ ಮಕ್ಕಳನ್ನು ಒಂದಾಗಿಸಬೇಕು ಎಂಬುದು ಪದ್ಯದ ಮುಖ್ಯ ಆಶಯ. ಅಂದ್ರೆ ಕನ್ನಡಿಗರು ಅಲ್ಲಿ ಇಲ್ಲಿ ಹರಿದು ಕನ್ನಡವನ್ನ ಮಾತಾಡ್ತಕ್ಕಂಥವ್ರು ಅಲ್ಲಿ ಇಲ್ಲಿ ಹರಿದು ಹಂಚಿ ಹೋಗಿದ್ದಾರೆ. ಅವನ್ನೆಲ್ಲ ಒಂದೆಡೆ ಸೇರಿಸ್ಬೇಕು. ಆ ಒಂದೆಡೆಯನ್ನ ಸೇರಿಸಕ್ಕೋಸ್ಕರ ನನ್ನ ಮುಖವನ್ನ ನಮಗೆ ತೋರಿಸ್ಬೇಕು. ಯಾರ ಮುಖವನ್ನ? ಕನ್ನಡ ತಾಯಿಯ ಮುಖವನ್ನ ನಮಗೆ ತೋರಿಸ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಕನ್ನಡ ನಾಡಿನಲ್ಲಿ ಎಲ್ಲಾ ಸಂಪತ್ತು ಇದೆ. ಹೌದಲ್ವ ಮಕ್ಕಳ? ಕನ್ನಡ ನಾಡು ಅಂತಕ್ಕಂಥದ್ದು ಒಂದು ಸಮೃದ್ಧಿಯ ನಾಡು. ನಮ್ಮಲ್ಲಿ ಯಾವ ಸಂಪತ್ತಿಗೂ ಕೂಡ ಏನು ಕೊರತೆ ಇಲ್ಲ. ಪ್ರಕೃತಿಗೆ ಸಂಪತ್ತಿದೆ, ಖನಿಜ ಸಂಪತ್ತಿದೆ, ಸಾಹಿತ್ಯ ಸಂಪತ್ತು ಇದೆ. ಹೌದಾನೆ? ವಾಸ್ತುಶಿಲ್ಪಕ್ಕೆ ಹೆಸರು ಪಡೆದಂತ ಹಲವಾರು ಜಗತ್ಪ್ರಸಿದ್ಧವಾದಂತ ದೇವಾಲಯಗಳನ್ನ ನಾವು ನೋಡ್ಬೋದು. ಹಲವಾರು ರೀತಿಯಾದಂತಹ ಪ್ರಾಣಿಗಳು, ಪಕ್ಷಿಗಳು, ಹೌದಾನೆ? ಎಲ್ಲಾ ರೀತಿಯಾದಂತಹ ಸಂಪತ್ತು ನಮ್ಮಲ್ಲಿ ಇದೆ. ತಾಯಿಯ ಮುಖ ಕಂಡಾಗ ಅವೆಲ್ಲವೂ ಗೋಚರವಾಗುತ್ತವೆ. ಹೀಗೆ ಗೋಚರಿಸಿದಾಗ ಮಾತ್ರ ಕನ್ನಡ ತಾಯಿಯ ಕೀರ್ತಿ ಜಗತ್ತಿನಾದ್ಯಂತ ಪಸರಿಸಲು ಸಾಧ್ಯ. ಅದಕ್ಕಾಗಿ ಕನ್ನಡ ತಾಯಿ ಎಲ್ಲರ ನಡೆ, ನುಡಿ, ಆಚಾರ, ವಿಚಾರಗಳಲ್ಲಿ ನೆಲೆಯಾಗಬೇಕು. ನಮಗೆ ಕನ್ನಡ ಅಂತಕ್ಕಂಥದ್ದು ನಾವು ಆಡ್ತಕ್ಕಂಥ ಮಾತುಗಳು, ಹೌದಾರೆ,
ನಮ್ಮ ನಡೆಗಳು, ನಮ್ಮ ಆಚಾರ ವಿಚಾರ ಎಲ್ಲದರಲ್ಲೂ ಕೂಡ ಕನ್ನಡತನ ಅನ್ನೋದು ಇರಬೇಕು. ಕನ್ನಡ ತಾಯಿ ನಮ್ಮ ಜನ್ಮದಾತೆಗೆ ಸಮಾನವಾಗಿರುವುದಾಗಿ ಹೌದಾನೆ. ನಮ್ಮನ್ನ ಎತ್ತಂತ ತಾಯಿ ಒಬ್ಳಿದ್ರೆ ಇಡೀ ಕನ್ನಡಿಗರಿಗೂ ಒಬ್ಳು ತಾಯಿ ಇದ್ದಾಳೆ. ಯಾರು? ಕನ್ನಡಾಂಬೆ ಹೌದಾನೆ. ಆ ಕನ್ನಡಾಂಬೆ ತನ್ನ ಮಕ್ಕಳನ್ನ ಏನ್ ಮಾಡ್ಬೇಕು? ಹರಸ್ಬೇಕು, ಹಾರೈಸ್ಬೇಕು, ಅವರಿಗೆಲ್ಲರಿಗೂ ಶ್ರೀರಕ್ಷೆಯನ್ನ ನೀಡಬೇಕು ಅಂತೇಳಿ ಹೇಳ್ತಾ, ನಮ್ಮ ಕನ್ನಡ ಅಂತಕ್ಕಂಥದ್ದು ಉಸಿರು, ನಮ್ಮ ಉಸಿರಿನಲ್ಲಿ ಧಮನಿಗಳಲ್ಲಿಯೂ ಕೂಡ ಏನಾಗಿರ್ಬೇಕು? ಕನ್ನಡ ಅನ್ನೋದು ತುಂಬಿರ್ಬೇಕು ಅಂತೇಳಿ ಹೇಳ್ತಾ, ಕನ್ನಡ ನಾಡು ನುಡಿಯ ಶ್ರೇಷ್ಠತೆ, ಭವ್ಯತೆ, ಪರಂಪರೆ, ಇತಿಹಾಸ, ಪ್ರಾಕೃತಿಕ, ಸಾಹಿತ್ಯಿಕ, ವಾಸ್ತುಶಿಲ್ಪಗಳ ಭವ್ಯತೆಯಿಂದ ಜಗತ್ತಿನೆಲ್ಲೆಡೆ ಹರಡಬೇಕು ಎಂಬುದು ಕವಿಯ ಒಂದು ಆಶಯ ಭಾವವಾಗಿದೆ. ಹಾಗಾದ್ರೆ ನಾವು ಮುಂದುವರೆದು ಪದ್ಯ ಭಾಗ. ಮಕ್ಕಳ ಪದ್ಯವನ್ನ ತುಂಬಾ ಚೆನ್ನಾಗಿ ರಾಗವಾಗಿ ಹಾಡಿದರೆ ಅದನ್ನು ಒಮ್ಮೆ ನಿಮಗೆ ಕೇಳಿಸ್ತೀನಿ ಮಕ್ಕಳ. ಈ ಪುಸ್ತಕವನ್ನ ತೆಗೆದು ನೋಡ್ಕೊಳ್ಳಿ. ಆ ನಂತರ ನೀವು ಅದೇ ರೀತಿ ರಾಗವಾಗಿ ಹಾಡಬೇಕು. ಆಯ್ತಾ? ಸರಿ ಮಕ್ಕಳು, ಕೇಳಿಸಿ.
ಕೇಳಿಸ್ಕೊಂಡೆಲ್ಲ ಮಕ್ಕಳ? ಆಯ್ತಂದ್ರ? ನೀವು ಹಾಡ್ತೀರಾ? ನಾವು ಹಾಡ್ತೀರಲ್ಲ? ಸ್ಟಾರ್ಟ್ ಮಾಡಿ. ಸುತರಕಾಯ
ಕಲ್ತ್ಕೊಳ್ಬೇಕು. ಅರ್ಥ ಆಯ್ತಾ? ನಾಳೆ ಇನ್ನೂ ಚೆನ್ನಾಗಿ ಗಟ್ಟಿಯಾಗಿ ರಾಗವಾಗಿ ಕಲ್ತ್ಕೊಂಡು ಬನ್ನಿ. ಇನ್ನೊಮ್ಮೆ ಹಾಡಿಸ್ತೇನೆ. ಗೊತ್ತಾಯ್ತಾ? ಹಾಗಾದ್ರೆ ಮಕ್ಕಳ ಡಿಕ್ಷನರಿ ಅಂದ್ರೆ ಒಂದು ಏನು ಶಬ್ದಕೋಶವನ್ನ ತೆಗೆದು ಕನ್ನಡ ನಿಘಂಟನ್ನ ತೆಗೆದ್ಬಿಟ್ಟು ಆ ಗದ್ಯ ಭಾಗದಲ್ಲಿ ಬರ್ತಕ್ಕಂಥ ಕೆಲವೊಂದು ವಿಶೇಷ ಪದಗಳನ್ನ ಗುರುತಿಸಿ ಮಕ್ಕಳ ಆ ವಿಶೇಷ ಪದಗಳಿಗೆ ಅರ್ಥವನ್ನು ಕಂಡುಹಿಡಿಯಿರಿ. ಹುಡುಕಿ ಬೇಗ ಬೇಗ. ವಿಶೇಷ ಪದಗಳನ್ನ ಕೃಪ ಬೋರ್ಡ್ ಮೇಲೆ ಬರೀತಾರೆ. ಒಬ್ಬೊಬ್ಬರು ನೀವು ಯಾವ್ಯಾವ ಪದಗಳಿಗೆ ಅರ್ಥಗಳನ್ನ ಹುಡುಕಿದ್ದೀರಾ ಬಂದು ಹೇಳಿ. ಮೊದಲನೇ ಪದ ಅರಸು. ಹರಸು. ಏನ್ ಅರ್ಥ ಹರಸು ಅಂದ್ರೆ? ಆರೈಕೆ. ಹಾರೈಕೆ ಅಥವಾ ಹಾರೈಸು. ಅಕ್ಕರೆ. ಅಕ್ಕರೆ. ಏನು ಅಕ್ಕರೆ ಅಂದ್ರೆ ಅರ್ಥ? ಪ್ರೀತಿ. ನಗ. ನೆಕ್ಸ್ಟ್ ಪದ ನಗ. ನಗ ಅಂದ್ರೆ ಏನಪ್ಪ ಅರ್ಥ? ಪರ್ವತ. ಮೊಗ. ತಪ್ಪಾಗಿದೆ ಅಂತ ನೀಟಾಗಿ ಬರ್ಕೊಂಬ. ಮೊಗ ನೋಡೋದು ಬರ್ತಿದ್ದಾವೆ. ಮೊಗ ಅರ್ಥ ಏನು? ಮುಖ. ಮುಖ. ದಿವಂ. ನೆಕ್ಸ್ಟ್ ಪದ ಯಾವುದು? ದಿವಂ. ದಿವಂ ಅಂದ್ರೆ ಸ್ವರ್ಗ. ಸ್ವರ್ಗ. ಹಾಗೆ ಇಷ್ಟನಾ? ಸರಿ ಮಕ್ಕಳ, ತುಂಬಾ ಚೆನ್ನಾಗಿ ಪದಗಳನ್ನ ಹುಡುಕಿದ್ದೀರಾ. ಅದಕ್ಕೆ ಅರ್ಥನೂ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀರಾ ಮಕ್ಕಳ. ಹಾಗೆ ನೆಕ್ಸ್ಟ್ ಇಲ್ಲಿ ಮಕ್ಕಳ ನೀವು ಈಗ ಓದಿದಾಗೆ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಪದ್ಯವನ್ನೆಲ್ಲ ಓದಿದ್ರಿ ಅಲ್ವಾ? ಅಲ್ಲಿ ಒಂದು ಕೆಲವೊಂದು ಪ್ರಾಸ ಪದಗಳು ಬಂದಿದ್ದಾವೆ ಮಕ್ಕಳ. ಫಸ್ಟ್ ಪಾದದಲ್ಲಿ ಪ್ರಾಸ ಪದಗಳು ಬಂದಿದ್ದಾವೆ. ಹೇಳ್ತೀರಾ ಯಾವ ಪ್ರಾಸ ಪದಗಳು ಅಂತೇಳಿ? ಹೇಳಪ್ಪ. ಮಾತೆ. ಜನ್ಮದಾತೆ. ಆಮೇಲೆ ಮಾತೆ ಜನ್ಮದಾತೆ. ಆಮೇಲೆ ತಾಳ್ವೆ ಬಾಳ್ವೆ. ತಾಳ್ವೆ ಬಾಳ್ವೆ. ಕೊಂಡ ಕುಂದರ್ವರ್ಯರ ಮತಾಚಾರ್ಯರ. ಸರಿ ಅದು ಬರಲ್ಲಪ್ಪ. ತಾಳ್ವೆ ಹಾಳ್ವೆ ಗೊತ್ತಾರೆ. ಹಾಗೇನೆ ಕನ್ನಡ ಜನ್ಮದ. ಮರಳ